Chinna KGF is been giving gold to the whole world. And here we are giving golden awards. So I think it has something to do with the land. So I'm very happy to be here. My dear friend Chetan Kumar Mehta, the organizer, the smart man, he knows how to get people here. So many of you are sitting here. So he knows how to do, what to do, when to do. Thank you, Chetan, for getting here in the society should be appreciated, which is very important for the society to grow. If we don't appreciate achievers, the society will not proceed forward. So that is the great event happening here today. So I was very happy to be as a part of that. ಇವತ್ತು ಬಹಳ ದೊಡ್ಡ ದಿನ ನಮಗೆಲ್ಲರಿಗೂ. ನೀವು ನೋಡಿದ್ದೀರಾ ನಮ್ಮ ಜೆಮ್ಸ್ ಆ್ಯಂಡ್ ಜ್ಯುವೆಲರಿ ಇಂಡಸ್ಟ್ರಿ ಏನಿದೆ, ಎಷ್ಟು ದೊಡ್ಡದಾಗಿ ಜೆಮ್ಸ್ ಆ್ಯಂಡ್ ಜ್ಯುವೆಲರಿ ಇಂಡಸ್ಟ್ರಿ ಬೆಳೆದಿದೆ. ಆ ಬೆಳೆಯೋ ಕಾರಣ ವುಮೆನ್ಸು. ಅವರು ಬಂಗಾರ ಚಿನ್ನ ವಜ್ರ ಹಾಕ್ಕೊಂಡ್ರೆ ನಮ್ಮ ಇಂಡಸ್ಟ್ರಿ ಬೆಳೆಯುತ್ತೆ, ದೊಡ್ಡದಾಗುತ್ತೆ. ನಾವು ಎಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ, ಬಟ್ ಎಲ್ಲೋ ನಾವು ಒಂದು ವುಮೆನ್ಸ್ ಎಂಪವರ್ಮೆಂಟ್ ಅಂತ ಅವ್ರು ಮರ್ತಿದ್ದೀವಿ. ನಮ್ಮ ದೇಶದಿಂದ ನಮ್ಮ ಜ್ಯುವೆಲರಿ ಇಂಡಸ್ಟ್ರಿಗೆ ಅವ್ರು ಬಹಳ ದೊಡ್ಡ ಯೋಗದಾನ ಕೊಟ್ಟಿದ್ದಾರೆ. ಇವತ್ತು ನಾನು ಭಾಳ ಖುಷಿಯಾಗಿ ಮತ್ತು ಹರ್ಷಾಗಿ ಹೇಳ್ಬೋದು, ಇವತ್ತು ಈ ಸತಿ ನಾವು 3ನೇ ಎಡಿಷನ್ನು ಗೋಲ್ಡನ್ ಗರ್ಲ್ಸ್ ಅವಾರ್ಡ್ ಅಂತ. ಇದು ಒಂದು ರಾಷ್ಟ್ರೀಯ ಅಸೋಸಿಯೇಷನು, ಇಂಡಿಯಾ ಬುಲಿಯನ್ ಆ್ಯಂಡ್ ಜ್ಯುವೆಲರ್ಸ್ ಅಸೋಸಿಯೇಷನ್, ಇಬ್ಜಾ ಅಂತ. ನಮ್ಮ ಭಾರತದ ಭಾಳ ಹಳೆಯದ ಅಸೋಸಿಯೇಷನ್ ಇದು. ಈ ಅಸೋಸಿಯೇಷನ್ನು ಆರ್ಗನೈಸ್ ಮಾಡ್ತಾ ಇರೋದು ಗೋಲ್ಡನ್ ಗರ್ಲ್ಸ್ ಅವಾರ್ಡ್ ಅಂತ. ಅಸೋಸಿಯೇಷನ್ ವಿತ್ ಹೀರಾ ಜವರಾತ್ ಅಂತ. ಮಿಸ್ಟರ್ ರಾಜೇಶ್ ಬಜಾಜು ಮತ್ತು ರೀನಾಜಿ ಇಲ್ಲಿದ್ದಾರೆ, ಅವರು ನಮ್ಮ ಹೀರಾ ಜವರಾತಿಂದ. ಈ ಅವಾರ್ಡ್ ನಾವು ಯಾಕೆ ಈ ಸತಿ ಬೆಂಗಳೂರಲ್ಲಿ ಮಾಡಿದ್ದೀವಿ ಅಂದರೆ, ಯಾವಾಗಲೂ ಮುಂಬೈ ಡೆಲ್ಲಿ ಅಂತ ನಾವು ಎಲ್ಲ ಕಡೆ ಹೋಗ್ತಾ ಇದ್ದೀವಿ, ಎಲ್ಲ ಕಡೆ ಹೋಗಿ ನಮ್ಮ ಫಾರ್ಮ್ಗಳು ಫಿಲ್ ಮಾಡ್ತಾಯಿದ್ದೀವಿ. ನಮ್ಮ ಕರ್ನಾಟಕಕ್ಕೆ, ನಮ್ಮ ಬೆಂಗಳೂರಿಗೆ ಎಲ್ಲಾದರೂ ಇದೊಂದು ನಾವೆಲ್ಲೋ ಮಿಸ್ ಔಟ್ ಮಾಡ್ತೀನಿ ಅಂತ ನಾನು ಒಂದು ರಾಷ್ಟ್ರೀಯ ಅಧ್ಯಕ್ಷ ಆಗಿ ಈಗ ಈ ಇಂಡಿಯಾ ಬುಲಿಯನ್ ಜ್ಯುವೆಲರ್ಸ್ ಅಸೋಸಿಯೇಷನ್ ಬೆಂಗಳೂರಿಂದ ನಾನು ಒಂದು ರಾಷ್ಟ್ರೀಯ ಅಧ್ಯಕ್ಷ ಬಾಂಬೆಗೆ ಆಗಿ ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಎಲ್ಲ ನಾವು ಎಷ್ಟು ಟ್ಯಾಲೆಂಟ್ ಇದೆ ಅಂತ ಫುಲ್ ದೇಶಕ್ಕೆ ತೋರಿಸ್ಬೇಕಂತ ನನಗೆ ಭಾಳ ಆಸೆ ಇತ್ತು. ಈ ಅವಕಾಶ ಈ ಸತಿ ನಮ್ಗೆ ಸಿಕ್ಕಿತ್ತು. ನಾವು 11 ವುಮೆನ್ಸು ಇಂಡಿಯಾಯಿಂದ ಯಾರು ನಮ್ಮ ಜೆಮ್ಸ್ ಜ್ಯುವೆಲರಿ ಇಂಡಸ್ಟ್ರಿಗೆ ಎಷ್ಟು ದೊಡ್ಡದಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂದರೆ, ಇವತ್ತು ಡಿಸೈನಿಂಗ್ ಆಗಿರಲಿ, ಗೋಲ್ಡ್ ಕಾನ್ಸೆಪ್ಟ್ ಆಗಿರಲಿ, ಇಲ್ಲ ನಮ್ಮ ಬಿಸ್ನೆಸ್ ದೊಡ್ಡದಾಗಿರಲಿ, ಎಂಥ ವಿಷಯದಲ್ಲೂ ನಮ್ಮ ವುಮೆನ್ಸ್ ಎಷ್ಟು ದೊಡ್ಡ ಮಟ್ಟಿಗಾಗಿ ಗ್ರೋ ಆಗಿದ್ದಾರೆ, ಅವರಿಂದ ನಮ್ಮ ಇಂಡಸ್ಟ್ರಿ ಎಷ್ಟು ದೊಡ್ಡ ಗ್ರೋ ಆಗಿದೆ ಅಂತ ಅದಕ್ಕೆ ನಾವು ಒಂದು ಧನ್ಯವಾದ ಹೇಳೋದು ಒಂದು ರೀತಿ ಇದು. ಅದಕ್ಕೆ 11 ವುಮೆನ್ಸು ನಾವು ಇವತ್ತು ಆಲ್ ಓವರ್ ಇಂಡಿಯಾಯಿಂದ ಚೂಸ್ ಮಾಡಿದ್ದೀವಿ. 12 ಒಂದು ಸರ್ಪ್ರೈಸ್ ಅವಾರ್ಡು ಇಟ್ಟಿದ್ದೀವಿ. ಇನ್ನೊಂದು ಏನು ಒಳ್ಳೆಯದಂದರೆ, ಬಹಳ ಒಳ್ಳೆ ವಿಷಯ ಮತ್ತು ಮನಸ್ಸಿಗೆ ಸಂತೋಷ ಆಗೋ ವಿಷಯ ಅಂದರೆ, 8 ಅವಾರ್ಡು ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರಿಂದ ಸಿಗ್ತಾ ಇದೆ. 8 ವುಮೆನ್ಸ್ಗೆ. 3 ವುಮೆನ್ಸು ದಿಲ್ಲಿ ಮತ್ತು ಬಾಂಬೆಯಿಂದ ಇದ್ದಾರೆ, ಮತ್ತು 8 ವುಮೆನ್ಸ್ ನಾವು ಬೆಂಗಳೂರು ವುಮೆನ್ಸ್ಗೆ ಅವಾರ್ಡ್ ಕೊಡ್ತಾ ಇದ್ದೀವಿ. ಈ ಅವಾರ್ಡ್ ಗೋಲ್ಡನ್ ಗರ್ಲ್ಸ್ ಅವಾರ್ಡ್ 3rd ಎಡಿಷನ್ ಶಾಂಗ್ರಿಲಾಲ್ ನಡೀತಾ ಇದೆ. ಇದಕ್ಕೆ ನಮ್ಮ ಚೀಫ್ ಗೆಸ್ಟು ಹ್ಯಾರಿಸ್ ಸರ್ ಬರ್ತಾ ಇದ್ದಾರೆ, ಮತ್ತು ನಮ್ಮ ಗೆಸ್ಟ್ ಆಫ್ ಆನರು ಆಭರಣಿಂದ ಮತ್ತು ಭಾನುಪ್ರಸಾದ್ ನಾಯ್ಡು ಅವರು ಬರ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದ ಪ್ರೋಗ್ರಾಮ್. ಯಾಕಂದರೆ ನಾವು ಇವತ್ತು ಏನು ಮಾಡಿದ್ರು ನಾವು ವುಮೆನ್ಸ್ ಎಂಪವರ್ಮೆಂಟ್ ಬಗ್ಗೆ ನಾವು ನಮ್ಮ ಪ್ರಧಾನಮಂತ್ರಿಯವರು ಮಾತಾಡ್ತಾರೆ, ನಾವು ಮುಂದೆ ಆಗಬೇಕಂತ. ಈ ನಮ್ಮ ಅಸೋಸಿಯೇಷನು, ಇಬ್ಜಾ ಅಸೋಸಿಯೇಷನು, ಇದು ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೆ. ಇದು 3ನೇ ವರ್ಷ ನಾವು ಮಾಡ್ತಾಯಿದ್ದೀವಿ. ನಾನು ಅಧ್ಯಕ್ಷ ಜ್ಯುವೆಲರ್ಸ್ ಅಸೋಸಿಯೇಷನ್ ಬೆಂಗಳೂರು, ಅದನ್ನು ನಾವು ಈ ಜೊತೆಗೆ ಕ್ಲಬ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ದೀವಿ. ಇದು ಒಂದು ಬಹಳ ದೊಡ್ಡ ವಿಶೇಷ ಪ್ರೋಗ್ರಾಮು. ಎಲ್ಲರೂ ನೀವು ಬಂದು ಈ ಪ್ರೋಗ್ರಾಮ್ 11 ವುಮೆನ್ಸ್ನ ನೀವು ಬಂದು ಕವರ್ ಮಾಡ್ತಾಯಿದ್ದೀರಾ. ಇದು ಭಾಳ ಹೆಮ್ಮೆವಾದ ವಿಷಯ. ಈ ಥರನೇ ನಮ್ಮ ವುಮೆನ್ ಎಂಪವರ್ಮೆಂಟು ನಮ್ಮ ದೇಶಕ್ಕೆ ಜೆಮ್ಸ್ ಆ್ಯಂಡ್ ಜ್ಯುವೆಲರಿ ಇಂಡಸ್ಟ್ರಿಗೆ ಆಗಿ ಬರಬೇಕು. ಹಿಂಗೆ ನಾವು ಎವ್ರಿ ವರ್ಷ ದೊಡ್ಡ ಅವಾರ್ಡ್ ಮಾಡಬೇಕು ಅಂತ ನಾನು ಕೇಳ್ಕೊಳತ್ತೀವಿ. ನಾವು ಎಲ್ಲ ನಮ್ಮ ಮೀಡಿಯಾ, ಡಿಜಿಟಲ್ಲು, ಸೋಷಲ್ ಮತ್ತು TV, ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ಧನ್ಯವಾದ ಕೊಡ್ತೀನಿ. ತಾವೆಲ್ಲ ಬಂದಿದ್ದು ಶೋನ ನೀವು ಕವರ್ ಮಾಡ್ತಾಯಿದ್ದೀರಾ, ಅದಕ್ಕೆ ಭಾಳ ಧನ್ಯವಾದಗಳು.